ಅಪ್ಪ ಏನು ಬಿಸಿಲು ಮಾರ. ಏಕಿನ ಇದು ಆ ಕಲ್ಲಂಗಡಿ ಹಣ್ಣಿತ್ತಲ್ಲ ಫ್ರಿಜ್ನಾಗ ಹೆಚ್ಚಿಕೊಡೋ ಸ್ವಲ್ಪ. ಕಲ್ಲಂಗಡಿ ಹಣ್ಣಿನಲ್ಲೂ ಕಂಡು ಬಂದ ಕಲಬೆರಕೆ ಎಫ್ ಎಸ್ ವರದಿ. ಕಲ್ಲಂಗಡಿ ಹಣ್ಣು ಕಲಬೆರಕೆ ಆಗ್ಯಾವಂತ ನೋಡಪ್ಪ. ಫುಲ್ ಕೆಂಪಗೆ ಸ್ವೀಟ್ ತಣ್ಣಗಿರೋ ಕಲ್ಲಂಗಡಿ ಅಂದ್ರೆ ಈ ಬ್ಯಾಸ್ಗ್ಯಾಗ ಒಂದು ನಮೂನಿ ನಾಯಿ ಬೆಲ್ಲ ಕೊಟ್ಟಂಗೆ. ಹೇಳ್ಬೇಕಂದ್ರೆ ಬಿಸಿಲು ಹಂಗೆ ಐತಿ. ಊರಿಗೆ ಊರ ಕಾದು ಹಂಚಾಗೈತಿ. ಬಿಸಿಲಾಗ ಸುಟ್ಟು ತಂದೂರಿ ಆದಂಗೆ ಹಾಕತ್ತೀವಿ. ತಣ್ಣಂದು ಕಲ್ಲಂಗಡಿ ತಿನ್ನೋಣ ಅಂದ್ರೆ ಅದಕ್ಕೂ ಕಲ್ಲು ಹಾಕ್ಬಿಡ್ತಾರಲಿ ಅಪ್ಪ. ಥೌ, ಇದ್ರಾಗೂ ಹಾಳು ಮೂಳು ಎಲ್ಲ ಹಾಕಿ ನಮ್ಮನ್ನು ಜಲ್ದಿ ಚಟ್ಟ ಕಡ್ಸ್ಕೊಳೋ ಮಾಡ್ತಾರೆ ಮಕ್ಕಳು. ಕಲ್ಲಂಗಡಿ ಮತ್ತು ಫ್ರಸ್ಟ್ರೇಷನ್ ನೋಡಿ ನೀವು ಈಗಾಗಲೇ ಗೆಸ್ ಮಾಡಿರ್ತೀರಿ. ಈ ಸೋಷಿಯಲ್ ಮೀಡಿಯಾದೊಳಗೆ ಈ ಸುದ್ದಿ ವೈರಲ್ ಆಗತ್ತೈತೆ. ಕಲ್ಲಂಗಡಿ ಒಳಗೆ ಬಣ್ಣ ಸೇರಿಸೋ ವಿಚಾರ. ಈ ವಿಡಿಯೋದಾಗ ಅದ್ರ ಬಗ್ಗೆನೇ ನೋಡೋಣಂತ. ಅದಕ್ಕಿಂತ ಮೊದಲು ನೀವಿನ್ನೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಅಂದ್ರೆ ಒತ್ತಿಬಿಡ್ರಿ ಮತ್ತು ಮೊದಲು ಗಂಟಿನ ಹೊಡೆದ್ಬಿಡ್ರಿ. ಈ ಕಲ್ಲಂಗಡಿ ಹಣ್ಣು ತಾಜಾ ಕಾಣಲಿ ಅಂಥೇಳಿ ಮತ್ತು ನೋಡೋರ ಕಣ್ಣಿಗೆ ಕೆಂಪು ಬಣ್ಣ ಕುಕ್ಕಿ ಅವ್ರ ಹಣ್ಣು ತೊಗೊಳೋಂಗೆ ಆಗಲಿ ಅಂಥೇಳಿ ಸ್ವಲ್ಪ ಮಂದಿ ಹಣ್ಣು ಮಾರೋರು ಏನು ಮಾಡ್ತಾರೆ, ಎರೋಥ್ರಿಸಿನ್ ಬಿ ರೆಡ್ ಡೈ ನಂಬರ್ 3 ಅನ್ನೋ ಕಲರ್ನ ಆ್ಯಡ್ ಮಾಡ್ತಾರೆ. ಇದನ್ನು ನೀರಾಗ ಕಲಿಸಿ ಸಿರೀಜ್ ತೊಗೊಂಡು ಹಣ್ಣಿನೊಳಗೆ ತುಂಬ್ತಾರೆ. ಹೆದರ್ಬೇಡ್ರಿ, ಇದನ್ನೆಲ್ಲೇ ಒಬ್ಬೊಬ್ಬರು ಭಾಳ ಆಸೆ ಬುರುಕರು ಅಷ್ಟ ಮಾಡ್ತಾರೆ, ಎಲ್ಲರೂ ಮಾಡೋಂಗಿಲ್ಲ. ಈ ಎರಿಥ್ರೋಸಿನ್ ಬಿ ಕೆಮಿಕಲ್ ಕೆಂಪು ಬಣ್ಣ ಹೆಚ್ಚು ಮಾಡಿಸ್ತೈತಿ. ಆದ್ರೆ ಇದು ಕ್ಯಾನ್ಸರ್ ತರಿಸುವಂಥ ಕೆಮಿಕಲ್ ಅಂಥೇಳಿ ಭಾಳ ರಿಸರ್ಚ್ಗಳು ಪ್ರೂವ್ ಮಾಡ್ಯಾವು. ಈ ಕಲರ್ USA, ಯುರೋಪಿಯನ್ ಕಂಟ್ರೀಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಆದ್ರೆ ನಮ್ಮ ದೇಶದೊಳಗೆ ಇದು ಇನ್ನೂ ಬ್ಯಾನ್ ಆಗಿಲ್ಲ. ಭಾಳಷ್ಟು ಫುಡ್ ಐಟಮ್ಸ್, ಕೋಲ್ಡ್ ಡ್ರಿಂಕ್ಸ್, ಜ್ಯೂಸ್ ಒಳಗೆ ಇದನ್ನು ಇನ್ನೂ ಯೂಸ್ ಮಾಡ್ತಾರೆ. ಬ್ಯಾನ್ ಅಂತೂ ಆಗಿಲ್ಲ, ಆದ್ರೆ ನಮ್ಗೆ ಗೊತ್ತಿರಲಾರ್ದಂಗೆ ಬ್ಯಾನಿ ಮಾಡೋದಂತೂ ಇದು ಬಿಟ್ಟಿಲ್ಲ. ಎರಿಥ್ರೋಸಿನ್ ಬಿ ಕಲರ್ DNA ಡ್ಯಾಮೇಜ್ ಆಗೋಂಗೆ ಮಾಡ್ತೈತೆ ಮತ್ತು ಇದರಿಂದ DNA ಮ್ಯೂಟೇಷನ್ ಅಂದ್ರೆ DNA ಸ್ಟ್ರಕ್ಚರ್ ಚೇಂಜ್ ಆಗೋ ಚಾನ್ಸ್ ಹೆಚ್ಚಾಗಿ ಕ್ಯಾನ್ಸರ್ ಬರೋ ಚಾನ್ಸ್ನೂ ಹೆಚ್ಚಾಗುತ್ತೆ. ಈ ಫುಡ್ ಕಲರ್ಲಿಂದ ಥೈರಾಯ್ಡ್ ಕ್ಯಾನ್ಸರ್ ಆಗೋ ಚಾನ್ಸ್ ಭಾಳ ಇರ್ತೈತೆ ಅಂಥೇಳಿ ಪ್ರಾಣಿಗಳ ಮೇಲೆ ಮಾಡಿದ ಒಂದು ರಿಸರ್ಚಿಂದ ಪ್ರೂವ್ ಆಗೈತಿ. ಮತ್ತು ಇದರಿಂದ ಮಕ್ಕಳೊಳಗೆ ಹೈಪರ್ ಆ್ಯಕ್ಟಿವಿಟಿ ಹೆಚ್ಚಾಗ್ತೈತಿ, ಬಿಹೇವಿಯರ್ ಚೇಂಜಸ್ ಆಗ್ತಾವೆ. ಲಿವರ್ ಮತ್ತು ಕಿಡ್ನಿ ಒಳಗೆ ಈ ಕಲರಿಂದ ಟಾಕ್ಸಿಕ್ ಹಂಗೆ ಉಳ್ಕೋತಾವೆ ಮತ್ತು ಇದರಿಂದ ಲಿವರ್ ಮತ್ತು ಕಿಡ್ನಿಗೆ ಭಾಳ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತೈತಿ. ಇನ್ನು ಎರಡನೇದಂದ್ರೆ ಗ್ಲುಕೋಸ್ ಇಂಜೆಕ್ಷನ್. ಸರಿಯಾಗಿ ಹಣ್ಣಾಗಲಾರ್ದು ಮತ್ತು ರುಚಿ ಭಾಳ ಸಿಹಿ ಇರಲಾರ್ದು ಹಣ್ಣಿನೊಳಗೆ ಈ ಗ್ಲುಕೋಸ್ ಸೊಲ್ಯೂಷನ್ನ ಇಂಜೆಕ್ಷನ್ ಕೊಡ್ತಾರೆ. ಇದು ಆರ್ಟಿಫಿಷಿಯಲ್ ಆಗಿ ಹಣ್ಣಿನ ರುಚಿ ಹೆಚ್ಚು ಮಾಡ್ತೈತಿ ಮತ್ತು ಇದರಿಂದ ಬ್ಲಡ್ ಶುಗರ್ ಒಮ್ಮೆಲ್ಲೇ ಹೆಚ್ಚಾಗ್ತೈತೆ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಒಮ್ಮಕ್ಕಲೇ ಶುಗರ್ ಹೆಚ್ಚಾದ್ರೆ ಡಯಾಬಿಟೀಸ್ ಇದ್ದವರಿಗೆ ಭಾಳ ಡೇಂಜರಸ್ ಆಗೋ ಚಾನ್ಸ್ ಅಂತೂ ಇರತೈತಿ. ಇನ್ನು ಮೂರನೇದು ಆಕ್ಸಿಟೋಸಿನ್ ಹಾರ್ಮೋನ್ ಇಂಜೆಕ್ಷನ್. ಈ ಆಕ್ಸಿಟೋಸಿನ್ನ ಕಾಮನ್ ಆಗಿ ಲವ್ ಹಾರ್ಮೋನ್ ಅಂತ ಕರೀತಾರೆ. ಇದು ನ್ಯಾಚುರಲ್ ಆಗಿ ಪ್ರಾಣಿ ಒಳಗೆ ಅಷ್ಟೇ ಕಂಡು ಬರುವಂಥ ಹಾರ್ಮೋನ್ ಮತ್ತು ಪ್ಲ್ಯಾಂಟ್ಸ್ ಒಳಗೆ ಇದು ಇರೋಂಗಿಲ್ಲ. ಆದ್ರೆ ಆರ್ಟಿಫಿಷಿಯಲ್ ಆಗಿ ಇದ್ರದ್ದು ಅನಲಾಗ್ ಅಂದ್ರೆ ಒಂಥರ ಡೂಪ್ಲಿಕೇಟ್ ತಯಾರು ಮಾಡಿ ಉಪಯೋಗಿಸ್ತಾರೆ. ಈ ಆಕ್ಸಿಟೋಸಿನ್ನ ಹಣ್ಣಿನ ಸೈಜ್ ಭಾಳ ಜಲ್ದಿ ಇನ್ಕ್ರೀಸ್ ಆಗಲಿ ಅಂತ ಯೂಸ್ ಮಾಡ್ತಾರೆ. ಕಾಮನ್ ಆಗಿ ಹಣ್ಣು ದೊಡ್ಡ ಆಗಕ್ಕೆ 50ರಿಂದ 70 ದಿವಸ ಬೇಕಂತ. ಈ ಆಕ್ಸಿಟೋಸಿನ್ ಅನಲಾಗ್ ಯೂಸ್ ಮಾಡಿದ್ರೆ ಒಂದು ವಾರದೊಳಗೆ ಸೈಜ್ ದೊಡ್ಡವಾಗಿ ಕಟಾವಿಗೆ ಬಂದುಬಿಡ್ತಾವೆ. ಅಥವಾ ಕಟಾವು ಮಾಡಿದ ಮೇಲೂ ಹಾಕಿ ಹಣ್ಣಿನ ಸೈಜ್ ದೊಡ್ಡದು ಮಾಡ್ತಾರೆ ಮತ್ತು ಫುಡ್ ಐಟಮ್ ಫ್ರೆಶ್ ಕಾಣಬೇಕು ಅಂತಲೂ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡೋದು ಇಲ್ಲೀಗಲ್. ಇದನ್ನು FSSAIನೂ ಬ್ಯಾನ್ ಮಾಡೈತಿ. ಬಟ್ ಆದರೂ ಕೆಲವೊಬ್ರು ಯೂಸ್ ಮಾಡ್ತಾರೆ. ಇದರಿಂದ ನಮ್ಮ ಬಾಡಿ ಒಳಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತೈತಿ, ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಾವೆ ಮತ್ತು ಲೇಡೀಸ್ಗೆ ಹೆರಿಗೆ ಟೈಮ್ನಾಗ ತ್ರಾಸ ಆಗೋಂಗೆ ಮಾಡ್ತೈತಿ. ಅನ್ಫಾರ್ಚುನೇಟ್ಲಿ ಈ ಇಂಜೆಕ್ಷನ್ನ ಭಾಳಷ್ಟು ಕಾಯಿಪಲ್ಯ ಮತ್ತು ಹಣ್ಣಿನೊಳಗೂ ಇಲ್ಲಿಗೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಮೊದಲಿನ ಕಾಲಕ್ಕಿಂತ ಈಗಿನ ಟೈಮ್ನಾಗ ಥೈರಾಯ್ಡ್ ಪ್ರಾಬ್ಲಮ್ಸ್, ಮೇನ್ಲಿ ಸೆಕ್ಷನ್ ಅಂದರೆ ಸಿಸೇರಿಯನ್ ಡೆಲಿವರಿ ಹೆಚ್ಚಾಗಕ್ಕೆ ಇಂಡೈರೆಕ್ಟಾಗಿ ಇದು ಒಂದು ಮೇನ್ ಕಾರಣ. ಮತ್ತು ಈ ಆರ್ಟಿಫಿಷಿಯಲ್ ಆಕ್ಸಿಟೋಸಿನ್ ನಮ್ಮ ಬಾಡಿ ಒಳಗೆ ಸೇರ್ಕೊತ ಹೋದ್ರೆ ಪುರುಷರು ಮತ್ತು ಮಹಿಳೆಯರಿಬ್ಬರೊಳಗೂ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಭಾಳ ಪರಿಣಾಮ ಬೀರ್ತೈತೆ. ಈ ಕೆಮಿಕಲ್ ಮಿಕ್ಸ್ ಮಾಡಿದ ಕಲ್ಲಂಗಡಿ ಹಣ್ಣು ತಿನ್ನೋದು ಭಾಳ ಡೇಂಜರ್. ಕಲ್ಲಂಗಡಿ ತಿನ್ಬೇಕೋ ತಿನ್ನಬಾರ್ದು ಅಂತ ಚಿಂತೆ ಮಾಡಕತ್ತೀರನ್ನ, ಡೋಂಟ್ ವರಿ. ಈ ಕಲಬೆರಕಿನ ಭಾಳ ಜನ ಮಾಡೋಂಗಿಲ್ಲ, ಎಲ್ಲೇ ಒಬ್ಬರು ಕಳ್ಳನ ಮಕ್ಕಳು ಮಾಡ್ತಾರಷ್ಟ. ಮತ್ತು ಕಲಬೆರಕೆ ಆಗಿದ್ದು ಅಥವಾ ಆಗಲಾರ್ದು ಕೆಲವೊಂದು ಪ್ಯಾರಾಮೀಟ್ರ್ ಬಿಟ್ಟು ಆಲ್ಮೋಸ್ಟ್ ಆನ್ ಸ್ಪಾಟ್ನ ನಾವು ಕಂಡು ಹಿಡ್ಕೋಬೋದು. ಅದ್ರಾಗ ಒಂದೇದಂದ್ರೆ ಕಾಟನ್ ಬಾಲ್ ಟೆಸ್ಟ್. ಇದು ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡ್ಯಾರ ಇಲ್ಲ ಅಂತ ಕಂಡು ಹಿಡಿಯಕ್ಕೆ ಮಾಡ್ತಾರೆ.
ಒಂದಿಷ್ಟು ಟಿಶ್ಯೂ ಪೇಪರ್ ಇಲ್ಲಾಂದ್ರೆ ಹತ್ತಿ ತೊಗೊರಿ. ಹತ್ತಿ ತೊಗೊಂಡಿದ್ರೆ ನೀರಾಗ ಹಸಿ ಮಾಡ್ಕೊರಿ. ಟಿಶ್ಯೂ ಪೇಪರ್ ತೊಗೊಂಡಿದ್ರೆ ಏನು ಹಸಿ ಮಾಡ್ಕೊಬೇಡ್ರಿ. ಈ ಟಿಶ್ಯೂ ಪೇಪರ್ ಇಲ್ಲ ಹತ್ತಿನ ಒಂದು 5-6 ಸಲ ಸಾವಕಾಶ ಹಣ್ಣಿನ ಮೇಲೆ ತಿಕ್ಕರಿ. ಈ ಹತ್ತಿ ಮತ್ತು ಟಿಶ್ಯೂ ಪೇಪರ್ ಕೆಂಪಗೆ ಇಲ್ಲ ಗುಲಾಬಿ ಕಲರ್ ಆಯ್ತು ಅಂದ್ರೆ ಕಲರ್ ಆ್ಯಡ್ ಮಾಡ್ಯಾರ ಅಂತ ಅರ್ಥ. ಇನ್ನು ಕಲರ್ ಚೇಂಜ್ ಆಗಿಲ್ಲ ಅಂದ್ರೆ ಕಲ್ಲಂಗಡಿ ಪ್ಯೂರ್ ಐತಿ ಅಂತ ಅರ್ಥ. ಇನ್ನು ಹಾರ್ಮೋನ್ ಇಂಜೆಕ್ಷನ್ ಮಾಡಿದ್ದು ಹೆಂಗೆ ಕಂಡು ಹಿಡಿತೀರಿ? ಹಣ್ಣಿಂದ ಫ್ಲೆಶ್ ಅಂದ್ರೆ ನಾವು ತಿಂತೀವಲ್ಲ ಆ ಪಾಡ್ದು ಕನ್ಸಿಸ್ಟೆನ್ಸಿ ನೋಡಿರಿ. ನ್ಯಾಚುರಲ್ ಹಣ್ಣಾಗಿದ್ದರೆ ಎಲ್ಲ ಕಡೆ ಒಂದೇ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಮತ್ತು ನಡಬರ್ಕ ಒಡಕಾಗಿರೋದಿಲ್ಲ ಮತ್ತು ಅಲ್ಲೆಲ್ಲಿ ವೈಟ್ ಪ್ಯಾಚಸ್ ಅಂತೂ ಇರೋದೇ ಇಲ್ಲ. ಇದೆಲ್ಲ ಹಣ್ಣಿನೊಳಗೆ ಹಾರ್ಮೋನ್ ಇಂಜೆಕ್ಷನ್ ಮಾಡಿದ್ರೆ ಮಾತ್ರ ಪಕ್ಕಾ ಇರ್ತಾವೆ. ಇನ್ನು ಟೇಸ್ಟ್ ಮತ್ತು ಸ್ಮೆಲ್ ಚೆಕ್ ಮಾಡಿರಿ. ಈ ಹಣ್ಣಿನೊಳಗೆ ಗ್ಲುಕೋಸ್ ಸೊಲ್ಯೂಷನ್ ಇಂಜೆಕ್ಟ್ ಮಾಡಿದ್ರೆ ರುಚಿ ಬೇರೆನೇ ಇರ್ತೈತೆ. ಶುಗರ್ ಸೊಲ್ಯೂಷನ್ ವಿಪರೀತ ತಲೆ ಹಿಡಿಯೋಷ್ಟು ಸಿಹಿ ಇರುತ್ತೆ. ಬಟ್ ನ್ಯಾಚುರಲ್ ಹಣ್ಣು ನಾಲ್ಗೆಗೆ ಮಸ್ತ್ ರುಚಿ ಅನ್ಸೋ ಸಿಹಿ ಇರ್ತೈತಿ ಮತ್ತು ಇದರಿಂದ ತಲೆ ಹಿಡ್ದಂಗಂತೂ ಆಗಂಗಿಲ್ಲ. ಮತ್ತು ಮೋಸ್ಟ್ ಕಾಮನ್ ಆಗಿ ಹಣ್ಣು ನಾರ್ಮಲ್ ಕೆಂಪಿರುತ್ತೆ, ಬಟ್ ಕಲಬೆರಕೆ ಆಗಿದ್ರೆ ಭಾಳ ಡಾರ್ಕ್ ರೆಡ್ ಇರ್ತೈತಿ. ಕಲರ್ ಒಂದು ಬಿಟ್ಟು ಬೇರೆ ಕಲಬೆರಕೆ ಆಗಿದ್ದು ಕಂಡು ಹಿಡಿಯೋದು ಅಷ್ಟು ಈಸಿ ಅಲ್ಲ. ಇದನ್ನು ನಾರ್ಮಲ್ ಆಗಿ ಯಾರು ಮಾರ್ಕೆಟಿಗೆ ಹೋಗಿ ಹಣ್ಣಿನ ಖರೀದಿ ಮಾಡಿ ಎಕ್ಸ್ಪರ್ಟ್ ಆಗಿರ್ತಾರೋ ಅಂಥವ್ರಿಗಷ್ಟೇ ಗೊತ್ತಾಗ್ತದೆ. ಫಸ್ಟ್ ರ್ಯಾಂಕ್ ರಾಜುಗಳಿದ್ರೆ ಗೊತ್ತಾಗಂಗಿಲ್ಲಪ್ಪ. ಅದಕ್ಕೊಂದು ಈಸಿ ಸೊಲ್ಯೂಷನ್ ಅಂದ್ರೆ 99% ಈ ದಲ್ಲಾಳಿಗಳು ಇರ್ತಾರಲ್ಲ ಅವರೇ ಈ ಕಲಬೆರಕೆ ಮಾಡೋದು. ಸೊ ಡೈರೆಕ್ಟಾಗಿ ರೈತರ ಕಡೆಯಿಂದ ಹಣ್ಣು ಖರೀದಿ ಮಾಡಿರಿ. ಮತ್ತು ಕಲಬೆರಕೆ ಆಗುತ್ತಾ ಅಂತ ಹಣ್ಣು ತೊಗೊಳೋದು ನೀವು ಬಿಟ್ಟರೆ ಈ ಬೇಸಿಗೆಯಾಗಿ ಹೀಟ್ ವೇವ್ಸ್ ಹಾವಳಿ ಭಾಳ ಹೆಚ್ಚಾಗತ್ತೈತಿ. ಅದನ್ನು ಮ್ಯಾನೇಜ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಮತ್ತು ನೀವೇನಾರ ಹಣ್ಣು ತೊಗೊಳೋದು ಬಿಟ್ಟರೆ ರೈತರಿಗೆ ಭಾಳ ಲಾಸ್ ಆಗ್ತೈತಿ. ಅಷ್ಟೇ ಅಲ್ಲ, ಹಣ್ಣಿನ ಡಿಮಾಂಡೂ ಕಡಿಮೆ ಆಗ್ತೈತಿ. ಇನ್ನು ಡಿಮಾಂಡ್ ಕಡಿಮೆ ಆದ್ರೆ ಈ ಕಲಬೆರಕೆ ಮಾಡಲಾರ್ದು ಚಲೋ ಏಜೆಂಟ್ಸ್ ಇರ್ತಾರಲ್ಲ ಅವರು ಕಲ್ಲಂಗಡಿನ ಕಡಿಮೆ ರೇಟಿಗೆ ತೊಗೊಂಡು ಮಾರ್ತಾರೆ. ಇದರಿಂದಂತೂ ರೈತರಿಗೆ ಭಾಳ ಲಾಸ್ ಆಗೇ ಆಗ್ತೈತಿ, ಇದಂತೂ ಗ್ಯಾರಂಟಿ. ಅದಕ್ಕೆ ಟೆಸ್ಟ್ ಮಾಡೋಕ್ಕಿರುವಂಥ ಈಸಿ ಮೆಥಡ್ಸ್ನ ಫಾಲೋ ಮಾಡಿರಿ. ಚಲೋ ಹಣ್ಣು ತೊಗೋರಿ. ಯಾಕಂದ್ರೆ ಮಾರ್ಕೆಟ್ ಒಳಗೆ 99% ಇರೋದು ಚಲೋ ಹಣ್ಣು ಇರ್ತಾವೆ. ಎಲ್ಲೇ 1% ಕಲಬೆರಕೆ ಹಣ್ಣು ಇರ್ತಾವೆ. ಸ್ಮಾರ್ಟಾಗಿ ಚಾಯ್ಸ್ ಮಾಡಿರಿ. ಬಿ ಹೆಲ್ದಿ, ಬಿ ಹ್ಯಾಪಿ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ, ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.